ನಮಸ್ಕಾರ ವೀಕ್ಷಕರೇ, ಎಸ್ಎ ನ್ಯೂಸ್ ಕರ್ನಾಟಕದ ಟಾಪ್ 10 ನ್ಯೂಸ್ಗೆ ಸ್ವಾಗತ. ಆಂಧ್ರ ಪ್ರದೇಶ ಕಾರಿನಲ್ಲಿ ಉಸಿರುಗಟ್ಟಿ 4 ಮಕ್ಕಳ ದಾರುಣ ಸಾವು. ನಿಲ್ಲಿಸಿದ್ದ ಕಾರಿನೊಳಗೆ ಸಿಲುಕಿ 4 ಮಕ್ಕಳು ಉಸಿರುಗಟ್ಟಿ ಸಾವನ್ನಪ್ಪಿರುವ ಘಟನೆ ವಿಜಯನಗರ ಜಿಲ್ಲೆಯಲ್ಲಿ ನಡೆದಿದೆ. ಭಾನುವಾರ ಮಧ್ಯಾಹ್ನ ಮನೆಯ ಹೊರಗೆ ಆಟವಾಡುತ್ತಿದ್ದ ಮಕ್ಕಳು ನಿಲ್ಲಿಸಿದ್ದ ಕಾರಿನೊಳಗೆ ಹೇಗೋ ಹೋಗಿದ್ದಾರೆ. ಈಗಿನ ಕಾರುಗಳೆಲ್ಲ ಒಂದೊಮ್ಮೆ ಚಾಲಕರು ಕಾರನ್ನ ಲಾಕ್ ಮಾಡಲು ಮರೆತರು, ಕೆಲವು ನಿಮಿಷಗಳ ಬಳಿಕ ತಾನಾಗಿಯೇ ಲಾಕ್ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಿರುವಂಥದ್ದು. 96 ವರ್ಷದ ಗೊಂಬೆಯಾಟ ಕಲಾವಿದೆಗೆ ಪದ್ಮಶ್ರೀ ಸನ್ಮಾನ. ಕೊಪ್ಪಳದ ಭೀಮವ್ವ ದೊಡ್ಡಬಾಳಪ್ಪ ಅವರಿಗೆ ತೊಗಲು ಗೊಂಬೆಯಾಟ ಕಲೆಗಾಗಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕರ್ನಾಟಕದಲ್ಲಿ ಎಲ್ಲ ಭೂಮಿಯ ಮಾಲೀಕರಿಗೆ ಅಧಿಕೃತ ಹಕ್ಕುಪತ್ರ ನೀಡುವ ಯೋಜನೆ. ರಾಹುಲ್ ಗಾಂಧಿ ಅವರು ಘೋಷಿಸಿರುವಂತೆ ಕರ್ನಾಟಕವು ದೇಶದ ಮೊದಲ ರಾಜ್ಯವಾಗಲಿದೆ. ಕರ್ನಾಟಕ ಕನ್ನಡ ಸಾಹಿತ್ಯಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ. ಹಾರ್ಟ್ ಲ್ಯಾಂಪ್ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರು ಹಾರ್ಟ್ ಲ್ಯಾಂಪ್ ಎಂಬ ಕನ್ನಡದಲ್ಲಿ ಬರೆಯಲ್ಪಟ್ಟ ಕಥೆಗಳ ಸಂಕಲನವು ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿಯನ್ನು ಗೆದ್ದಿದೆ. ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಕುಮ್ಕಿ ಆನೆಗಳ ವರ್ಗಾವಣೆ. ಕರ್ನಾಟಕ ಸರ್ಕಾರವು ತರಬೇತಿ ಪಡೆದ ಕುಮ್ಕಿ ಆನೆಗಳನ್ನು ಆಂಧ್ರ ಪ್ರದೇಶಕ್ಕೆ ವರ್ಗಾಯಿಸಿದೆ. ರಾಜ್ಯದಲ್ಲಿ ಭಾರಿ ಮಳೆಯ ಮುನ್ಸೂಚನೆ. ಮೆಟಾಲಜಿಕಲ್ ಇಲಾಖೆಯು ಕರ್ನಾಟಕದಲ್ಲಿ ಬೆಂಗಳೂರು ಸೇರಿದಂತೆ 23 ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಕರ್ನಾಟಕದಲ್ಲಿ ಕೋವಿಡ್-19 ಪ್ರಕರಣಗಳ ಏರಿಕೆ. ಕರ್ನಾಟಕದಲ್ಲಿ ಸಕ್ರಿಯ ಕೋವಿಡ್-19 ಪ್ರಕರಣಗಳ ಸಂಖ್ಯೆ 16ಕ್ಕೆ ಏರಿದೆ. ಆರೋಗ್ಯ ಅಧಿಕಾರಿಗಳು ಎಚ್ಚರಿಕೆಯಿಂದ ಇರಲು ಮತ್ತು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಲು ಸಲಹೆ ನೀಡಿದ್ದಾರೆ ಎಂದು ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ. ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ವೇ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ವೇಯ ಕರ್ನಾಟಕ ಭಾಗವು ಡಿಸೆಂಬರ್ 2024ರಲ್ಲಿ ತೆರೆಯಲಾಗಿದೆ. ಉಳಿದ ಭಾಗವು ಆಗಸ್ಟ್ 2025ರೊಳಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇರುವಂತಹದ್ದು. ಈ ಯೋಜನೆಯು ಪ್ರಾದೇಶಿಕ ಅಭಿವೃದ್ಧಿಗೆ ಮತ್ತು ಪ್ರಯಾಣ ಸಮಯ ಕಡಿಮೆ ಮಾಡಲು ಸಹಾಯಕ ಮಾಡಲಾಗಿದೆ. ಕೆಆರ್ಎಸ್ ಅಣೆಕಟ್ಟಿನ ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ನ್ಯಾಯಾಲಯ ಪ್ರಶ್ನೆ. ಕೃಷ್ಣಸಾಗರ ಜಲಾಶಯ ಬಳಿ ನಿರ್ಮಿಸಲಾಗುತ್ತಿರುವ ಮನರಂಜನಾ ಉದ್ಯಾನವನ ಕುರಿತು ಕರ್ನಾಟಕ ಹೈಕೋರ್ಟ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ನೋಟಿಸ್ ನೀಡಿದೆ ಅನ್ನುವಂತಹ ಮಾಹಿತಿ ಇರುವಂತಹದ್ದು. ಗ್ರಾಮೀಣ ಬೆಂಗಳೂರಲ್ಲಿ ಯೋಗ ಜಾಗೃತಿ ವಾಹನದ ಪ್ರಾರಂಭ. ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸಲು ಗ್ರಾಮೀಣ ಬೆಂಗಳೂರಿನಲ್ಲಿ ಯೋಗ ಜಾಗೃತಿ ವಾಹನ ಪ್ರಾರಂಭವಾಗಿದೆ. ಇದರ ಉದ್ದೇಶ ಜನರಿಗೆ ಯೋಗದ ಲಾಭಗಳ ಬಗ್ಗೆ ಜಾಗೃತಿ ಮೂಡಿಸುವುದಾಗಿದೆ. ಹಾಗೇನೆ ಸಿಟ್ಟು, ಕೋಪ, ದ್ವೇಷ ಇದೆಲ್ಲ ಇಟ್ಕೊಂಡು ಭಕ್ತಿ ಮಾಡಿದ್ರೆ ಶೂನ್ಯಕ್ಕೆ ಸಮಾನ ಅಂತ ಸಂತ ರಾಮ್ಪಾಲ್ಜಿ ಮಹಾರಾಜರು ಹೇಳಿರುವ ಮಾತುಗಳು ಹಲವಾರು ಜನ ನೆನಪಿಸ್ಕೊಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ 10 ನ್ಯೂಸ್.